ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ. ಆದರೆ ಆ ಸ್ವಾತಂತ್ರ್ಯದ ಹೋರಾಟದ ಹಿಂದಿನ ಅನೇಕ ಮಹನೀಯರ ತ್ಯಾಗ ಬಲಿದಾನವನ್ನು ನಾವು ಸ್ಮರಿಸಿಕೊಳ್ಳುವಂತಹ ಈ ಸಂದರ್ಭ. ಅದಕ್ಕೋಸ್ಕರ ನಿಮಗೆ ಈ ತಿಂಗಳ ಪೂರ್ತಿ ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಪರಿಚಯವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಆಗಸ್ಟ್ 1 ಒಬ್ಬ ಮಹಾನ್ ಸಂತ, ತ್ಯಾಗಿ, ಬಲಿದಾನವನ್ನು ಮಾಡಿರತಕ್ಕಂತಹ ದಿನ. ಅವರೇ ಬಾಲಗಂಗಾಧರ ತಿಲಕ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದು ಉದ್ಘೋಷಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿಯ ಬಲಿದಾನ ದಿವಸ ಆಗಸ್ಟ್ 1. ಸ್ವಾತಂತ್ರ್ಯ ಹೋರಾಟವನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿ ಯುವಕರನ್ನ ಜಾಗೃತಿ ಮಾಡುವಂತಹ ಕೆಲಸವನ್ನ ಮಾಡಿದಂತಹ ಮಹಾನ್ ಚೇತನ ಯಾರು ಅಂತಂದ್ರೆ ಬಾಲಗಂಗಾಧರ ತಿಲಕರು. ಕೇಸರಿ ಪತ್ರಿಕೆ, ಮರಾಠ ಪತ್ರಿಕೆಯನ್ನ ಸ್ಥಾಪನೆ ಮಾಡಿ ಓದುಗರಲ್ಲಿ ಜಾಗೃತಿಯನ್ನ ಮಾಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಯುವಕರನ್ನ ಪ್ರೇರೇಪಿಸುತ್ತಿದ್ದಂತಹ ವ್ಯಕ್ತಿ ಬಾಲಗಂಗಾಧರ ತಿಲಕರು. ಇಂತಹ ಮಹಾನ್ ವ್ಯಕ್ತಿಯ ಸ್ಮರಣೆಯನ್ನ ಆಗಸ್ಟ್ 1ರಂದು ನಾವು ಮಾಡಬೇಕಿದೆ. ಯಾಕೆ ಅಂದ್ರೆ ಸ್ವಾತಂತ್ರ್ಯ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನ ಪಡೆದೇ ತೀರುತ್ತೇನೆ ಎಂದು ಉದ್ಘೋಷಿಸಿ, ಆದರೆ ಸ್ವಾತಂತ್ರ್ಯ ಸಿಗುವ ಮೊದಲೇ ನಮ್ಮ ಪ್ರಾಣ ತ್ಯಾಗವನ್ನು ಮಾಡಿದಂತಹ ವ್ಯಕ್ತಿ ಬಾಲಗಂಗಾಧರ ತಿಲಕರು. ತಮ್ಮ ಕೇಸರಿಯ ಪತ್ರಿಕೆಯ ಮೂಲಕ ಅನೇಕ ಬರಹಗಳ ಮೂಲಕ ಯುವಕರನ್ನ ಓದುವಂತಹ ಆಸಕ್ತಿಯನ್ನ ಬೆಳೆಸಿ ಸ್ವಾತಂತ್ರ್ಯ ಹೋರಾಟದ ಸಂದೇಶವನ್ನ ಕೊಡುವಂತಹ ಕೆಲಸವನ್ನ ಬಾಲಗಂಗಾಧರ ತಿಲಕರು ಮಾಡಿದರು. ಅದರ ಮೂಲಕ ಯಾವಾಗ ಜನ ಸೇರ್ಲಿಕ್ಕೆ ಪ್ರಾರಂಭ ಆಯಿತೋ ಆವಾಗ ಬ್ರಿಟಿಷರಲ್ಲಿ ನಡುಕ ಸೃಷ್ಟಿಯಾಯಿತು. ಯುವಕರು ಸೇರುವುದನ್ನು ನಿಷೇಧವನ್ನ ಮಾಡಿದರು. ಆ ಸಂದರ್ಭದಲ್ಲಿ ಹಿಂಗಾದ್ರೂ ಮಾಡಿ ಮತ್ತೆ ಜನರನ್ನ ಜಾಗೃತ ಮಾಡಬೇಕು ಅನ್ನುವಂತಹ ಒಂದು ಹಂಬಲದಲ್ಲಿದ್ದಂತಹ ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವವನ್ನು ಜಾರಿಗೆ ತಂದರು. ಧಾರ್ಮಿಕ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡುವುದರ ಮೂಲಕ ಅಲ್ಲಿ ಜನರನ್ನ ಸೇರಿಸಿರು. ಆ ಜನರನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಮಾಡುವಂತಹ ಕೆಲಸವನ್ನ ಬಾಲಗಂಗಾಧರ ತಿಲಕರು. ಒಟ್ಟೆ ಹೆಂಗಾದ್ರೂ ಮಾಡಿ ಜನರನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಅಣಿಗೊಳಿಸಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡಂತಹ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಹೋರಾಟವನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋದರು. ಲಾಲ್ ಬಾಲ್ ಪಾಲ್ ಇವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ಉತ್ತುಂಗಕ್ಕೆ ಹೋಯಿತು. ಬರೀ ಶಾಂತಿ ಒಂದೇ ನಮ್ಮ ಹೋರಾಟ ಅಲ್ಲ, ಹಿಂಸೆಯ ಮೂಲಕನೂ ಕೂಡ ಸ್ವಾತಂತ್ರ್ಯವನ್ನು ಗಳಿಸಬೇಕು. ನಮ್ಮ ನೆಲವನ್ನ ಆಕ್ರಮಿಸಿಕೊಂಡಂತಹ ವ್ಯಕ್ತಿಗಳಿಗೆ ನಾವ್ಯಾವ ಶಾಂತಿಯ ಮುಖಾಂತರ ಉತ್ತರವನ್ನು ಕೊಡುವಂಥದ್ದು, ಹಿಂಸೆಯ ಮುಖಾಂತರವೇ ಸ್ವಾತಂತ್ರ್ಯವನ್ನು ಗಳಿಸಬೇಕು ಅನ್ನುವಂತಹ ಒಂದು ಉದ್ಘೋಷವನ್ನ ಮಾಡಿರ್ತಕ್ಕಂತಹ ವ್ಯಕ್ತಿ ಬಾಲಗಂಗಾಧರ ತಿಲಕ್. ಇಂತಹ ಮಹಾನ್ ಚೇತನವನ್ನ ಆಗಸ್ಟ್ 1 ಅವರ ಸ್ಮರಣಾ ದಿವಸ. ಅದಕ್ಕೋಸ್ಕರ ಅವರನ್ನು ನೆನೆಯುವಂತ